Good evening, student. Good evening, ma'am. ಓದ್ಕೋತಿದ್ರಾ? Yes, ma'am. ಊಟ ಆಯ್ತಾ ಎಲ್ಲಾರ್ದುನು? Yes, ma'am. ಆಯ್ತು. ಓಕೆ. ಇವಾಗ ನಾವು ಪ್ರಸ್ತುತ ಯಾವ ರಾಜ್ಯದಲ್ಲಿ ವಾಸವಾಗಿದ್ದೀವಿ? ಕರ್ನಾಟಕ ರಾಜ್ಯ. ಕರ್ನಾಟಕ ಅಲ್ವಾ? ಸರಿ. ಹಾಗೇನೆ ಇವಾಗ ನಾನೊಂದು ಫೋಟೋ ತೋರಿಸ್ತೀನಿ, ಒಂದ್ ಚಟುವಟಿಕೆ ಮಾಡೋಣ ಆಯ್ತಾ? ಫೋಟೋ ಯಾರ್ದು ಅಂತ ಹೇಳ್ತೀರಾ? Yes, ma'am. ಮತ್ತೆ ಗುರ್ತಿಸಿ ಹೇಳಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮ್ಯಾಮ್. ವೆರಿ ಗುಡ್. ಅವ್ರು ಏನಾಗಿದ್ರು? ಅವರು ದೇಶದ 2ನೇ ಪ್ರಧಾನ ಮಂತ್ರಿ ಆಗಿದ್ರು. ವೆರಿ ಗುಡ್. ಎಷ್ಟ್ ಚೆನ್ನಾಗಿ ತಿಳ್ಕೊಂಡಿದೀರಾ ಅಲ್ವಾ? ಹಾಗೆ ಇನ್ನೊಂದು ಇದನ್ನ ಚಿತ್ರನ ತೋರಿಸ್ತೀನಿ, ಅದೇನು ಅಂತ ಹೇಳ್ತೀರಾ? Yes, ma'am. ಏನ್ ಚಿತ್ರ? ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಅದ್ರದ್ದು ಮ್ಯಾಪ್. ವೆರಿ ಗುಡ್. ಕರ್ನಾಟಕ ಅಂತ ಹೇಳಿದ್ರಿ. ಹಂಗೆ ಎಷ್ಟೊಂದ್ ರಾಜ್ಯಗಳು ಇರುತ್ತೆ ಅಲ್ವಾ ಒಂದು ದೇಶದಲ್ಲಿ? ಆ ರಾಜ್ಯ ಅಂದ ತಕ್ಷಣ ನಿಮ್ಗೆ ಸಡನ್ಲಿ ಈ ಮ್ಯಾಪ್ ನೋಡ್ಕೊಂಡು ಏನ್ ಅನ್ಸುತ್ತೆ ನೋಡಿದ ತಕ್ಷಣ ಅನ್ನೋದನ್ನ ಪಟ್ಟಿ ಮಾಡಿ ಒಂದೊಂದೇ ಅಂಶ, ಎಲ್ಲರೂ ಒಂದೊಂದ್ ಅಂಶ ಹೇಳ್ತೀರಾ? ಎಸ್ ಮ್ಯಾಮ್. ಅಂದ್ರೆ ಅನೇಕ ಜಿಲ್ಲೆಗಳನ್ನ ಒಳಗೊಂಡಿರುವಂತದ್ದು. ವೆರಿ ಗುಡ್. ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಅಂದ್ರೆ ಮಧ್ಯ ಒಂದು ಲೈನ್ ತರ ಒಂದ್ ಇಷ್ಟು ಜಾಗ ಆ ತರ. ವೆರಿ ಗುಡ್. ತುಂಬಾ ಚೆನ್ನಾಗಿ ಪಟ್ಟಿ ಮಾಡಿದೀರಾ. ಹಾಗಾದ್ರೆ ನಾವು ಈ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಗಳ ಕುರಿತಾಗಿ ನಾವು ಇವಾಗ ನೀವು ಹೇಳಿದ್ರಿ ಅಲ್ವಾ, ಹಂಗೇನೆ ರಾಜ್ಯ ಶಾಸ್ತ್ರ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಎಸ್ ಮ್ಯಾಮ್. ರಾಜ್ಯ ಶಾಸ್ತ್ರ ಅಂದ್ರೆ, ರಾಜ್ಯ ಅಂತ ಅಂದ್ರೆ ಈಗ ನೀವೇ ಹೇಳಿದ್ರಿ ಒಂದು ನಿರ್ದಿಷ್ಟ ಗಡಿ ಅಂತ ಹೇಳಿದ್ರಿ, ಅಂದ್ರೆ ಗಡಿಯನ್ನ ಒಳಗೊಂಡಿರುತ್ತೆ ಅಂತ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ಗಡಿಯನ್ನ ನಾವು ಹೊಂದಿದೀವಿ ಅಲ್ವಾ? ಎಸ್ ಮ್ಯಾಮ್. ಆದ್ರೆ ಸುತ್ತಲೂ, ನಮ್ಮ ರಾಜ್ಯದ ಸುತ್ತಲೂ ಅದೆಷ್ಟೋ ರಾಜ್ಯಗಳು ಗಡಿಯನ್ನ ನಮ್ಮ ರಾಜ್ಯದ ಜೊತೆ ಹಂಚ್ಕೊಂಡಿದೆ ಅಲ್ವಾ? ಆದ್ರೆ ರಾಜ್ಯ ಅಂದ ತಕ್ಷಣ ನಿಮ್ಗೆ ಮತ್ತೆ ನೆನಪು ಬರುತ್ತೆ ಈ ರಾಜ್ಯದ ಕುರಿತಾಗಿ? ಸಡನ್ಲಿ ರಾಜ್ಯ ಅನ್ನದ ತಕ್ಷಣ ಏನೇನಿರುತ್ತೆ ಅಲ್ಲಿ? ಜಿಲ್ಲೆಗಳು. ಆಗ್ಲೇ ಹೇಳಿದ್ರಿ. ವೆರಿ ಗುಡ್. ಜಿಲ್ಲೆಗಳಲ್ಲಿ ಯಾರು ವಾಸವಾಗಿರ್ತಾರೆ? ಜನ. ವೆರಿ ಗುಡ್ ಅಲ್ವಾ? ಹಾಗಿದ್ರೆ ರಾಜ್ಯ ಅಂದ್ರೆ ಏನು ಅಂತ ಇವಾಗ ತಿಳ್ಕೊಳ್ಳೋಣ. ನಿರ್ದಿಷ್ಟ ಗಡಿ ಅಂತ ಅಂದ್ರೆ ನೀವ್ ಅವಾಗ್ಲೇ ಹೇಳಿದ್ರಿ, ಒಂದು ರಾಜ್ಯಕ್ಕೂ ಮತ್ತೊಂದು ರಾಜ್ಯಕ್ಕೂ ಮಧ್ಯದಲ್ಲಿ ಬಾರ್ಡರ್, ಗಡಿ ತರ ಹಾಕ್ತಿವಲ್ವಾ, ಆ ತರ. ನೆಕ್ಸ್ಟ್ ಆ ಗಡಿಯ ಒಳಗೆ ಅಂದ್ರೆ ಪ್ರತಿ ರಾಜ್ಯದ ಗಡಿಯ ಒಳಗೆ ಜನಸಂಖ್ಯೆ ಇರುತ್ತೆ. ಜನಸಂಖ್ಯೆ ಅಂತ ಅಂದ್ರೆ ಬರೀ ಒಬ್ರು ಇಬ್ರು ವಾಸವಾಗಿರ್ತೀವ? ಇಲ್ಲ, ತುಂಬಾ ಜನ ಇರ್ತೀವಿ. ವಿವಿಧ ಧರ್ಮ, ವರ್ಗ ಅಲ್ವಾ? ಎಸ್ ಮ್ಯಾಮ್. ಮತ್ತೆ ಜನರ ವಾಸ್ತವ್ಯ, ಅವ್ರು ಏನ್ ಮಾಡಿರ್ತಾರೆ ಅಲ್ಲಿ, ಆ ಗಡಿ ಜನಸಂಖ್ಯೆ ಅಲ್ಲಿ ಜೀವಿಸೋದಕ್ಕೆ ಅಲ್ಲಿ ವಾಸ್ತವ್ಯವನ್ನ ಹೂಡಿರ್ತಾರೆ. ವಾಸ್ತವ್ಯ ಅಂದ್ರೇನು? ಅವರವರ ವೃತ್ತಿ, ಜೀವನ ನಿರ್ವಹಣೆಗೆ ಅವರ ಮೂಲ ಸ್ಥಳಗಳಲ್ಲಿ ಅವರು ವಾಸವಾಗಿರ್ತಾರೆ ಅಲ್ವಾ, ನೆಲೆಯಾಗಿರ್ತಾರೆ. ಜೊತೆಗೆ ಎಲ್ಲಾ ವ್ಯವಸ್ಥೆಗಳ ನಿರ್ವಹಣೆಗೆ ಒಂದು ರಾಜ್ಯದಲ್ಲಿ ಪ್ರತಿಯೊಂದು ವ್ಯವಸ್ಥೆ, ಆಗು ಹೋಗುಗಳಿರ್ಬಹುದು, ಮತ್ತೆ ಅಭಿವೃದ್ಧಿ ಇರ್ಬಹುದು, ರಾಜ್ಯದಲ್ಲಿ ಕೈಗೊಳ್ಳುವಂತ ಎಲ್ಲಾ ಯೋಜನೆಗಳನ್ನ ಕೈಗೊಳ್ಳಿಕ್ಕೆ ಒಂದು ನಿರ್ದಿಷ್ಟ ಆಡಳಿತ ವ್ಯವಸ್ಥೆ ಇರುತ್ತೆ. ಯಾವ್ದದು? ರಾಜಕೀಯ. ಮತ್ತೆ ರಾಜಕೀಯದಲ್ಲಿ ಇವಾಗ ಯಾರೋ ಒಬ್ರು ಗೆದ್ರು, ಇವಾಗ ನಮ್ಮ ಸರ್ಕಾರ ಬಂತು ಅಂತೆಲ್ಲ ಹೇಳ್ತೀವಿ. ಅದನ್ನ ಏನಂತೀವಿ? ಸರ್ಕಾರ ಅಂತ ಹೇಳ್ತೀವಿ ಅಲ್ವಾ? ವ್ಯವಸ್ಥೆಗಳ ನಿರ್ವಹಣೆಗೆ ಒಂದು ಆಡಳಿತ ವ್ಯವಸ್ಥೆ, ಅಂದ್ರೆ ಅದೊಂದು ಆಡಳಿತಾತ್ಮಕವಾಗಿ
ನಮ್ಮನ್ನೆಲ್ಲ ಇವಾಗ ಹಿಂದೆ ಎಲ್ಲ ಯಾವ ವ್ಯವಸ್ಥೆ ಇತ್ತು, ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಹಿಂದೆ ಯಾವ ವ್ಯವಸ್ಥೆ ಇತ್ತು? ರಾಜರ ಕಾಲ. ರಾಜರುಗಳ ಆಳ್ವಿಕೆ ಮಾಡ್ತಿದ್ರು. ಅವ್ರು ಹೇಳ್ದಂಗೆ ಕೇಳ್ತಿದ್ರು ಅಲ್ವಾ? ಹೌದಲ್ವಾ? ಆದ್ರೆ ಇವಾಗ ಪ್ರಜೆಗಳೇ ಜನರನ್ನ ಆಯ್ಕೆ ಮಾಡಿ ಕಳ್ಸಿದ್ದಾರೆ ಪ್ರತಿನಿಧಿಗಳನ್ನ ಅಲ್ವಾ? ಆಡಳಿತಾತ್ಮಕ ದೃಷ್ಟಿಯಿಂದ ಒಂದು ಸರ್ಕಾರವು ಕೂಡ ಅಲ್ಲಿ ಒಳಗೊಂಡಿರುತ್ತೆ. ಮುಂದಿನ ಅಂಶ ಸಾರ್ವಭೌಮತ್ವ. ಸಾರ್ವಭೌಮತ್ವ ಅಂದ್ರೆ ಏನು ಅಂತ ಗೊತ್ತಾ ಇರೋದು? ಗೊತ್ತಿಲ್ವಾ? ನಿಮ್ಗೊಂದು ಕ್ಲೂ ಕೊಡ್ತೀನಿ, ಹೇಳ್ತೀರಾ? ಸ್ವತಂತ್ರಕ್ಕೂ ಮೊದಲು ನಾವು ಬೇರೆಯವರ, ನಮ್ಮ ಭಾರತ ದೇಶ ಬೇರೆಯವರ ಅಧೀನದಲ್ಲಿತ್ತು. ಬೇರೆಯವರ ಅಧೀನ ಅಂದ್ರೆ ಬ್ರಿಟಿಷ್ ಮಾಡಿದ್ರು. ಬೇರೆ ಅಧೀನದಲ್ಲಿ, ಆದ್ರೆ ಇವಾಗ ಇಲ್ಲ. ಹಾಗಾಗಿ ಅದನ್ನ ನಾವು ಅವ್ರ ಅಧೀನದಲ್ಲಿ ಇದ್ದಾಗ ನಾವು ಅವ್ರ ಸ್ವತ್ತಾಗೋಗ್ತೀವಾ? ಅಧೀನದಲ್ಲಿ ಇಲ್ಲದೆ ಸಾರ್ವಭೌಮತ್ವದ ಆದೇಶವನ್ನು ಒಳಗೊಂಡಿದ್ರೆ ಅದನ್ನ ನಾವು ಬೇರೆಯವ್ರ ಅಧೀನದಲ್ಲಿ ಇಲ್ಲದೆ ಇರೋದನ್ನ ಸಾರ್ವಭೌಮತ್ವ ಅಂತ ಕೇಳ್ತೀವಿ ಅಲ್ವಾ? ಈಗ ರಾಜ್ಯ ಅಂತಂದ್ರೆ ಏನೇನ್ ಅಂಶಗಳು ತಿಳ್ಕೊಂಡ್ವಿ ಹೇಳ್ಕೊಂಡ್ಸಲ? ಒಂದು ನಿರ್ದಿಷ್ಟ ಗಡಿ, ಆ ಗಡಿ ಒಳಗಡೆ ಜನಸಂಖ್ಯೆ ಮತ್ತು ಜನರ ವಾಸ್ತವ್ಯ ಮತ್ತೆ ಎಲ್ಲಾ ವ್ಯವಸ್ಥೆಗಳ ನಿರ್ವಹಣೆಗೆ ಆಡಳಿತಾತ್ಮಕ ಸರ್ಕಾರ ಮತ್ತೆ ಸಾರ್ವಭೌಮತ್ವ, ಅದೆಲ್ಲವನ್ನ ಒಳಗೊಂಡಿರೋದು ರಾಜ್ಯ. ವೆರಿ ಗುಡ್, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಮತ್ತೆ ಸಾರ್ವಭೌಮತ್ವ ಅಂತಂದ್ರೆ ಏನಂತ ಹೇಳ್ತೀವಿ ಅಂತ ಅವಾಗ ಹೇಳಿದ್ರೆ, ಯಾವುದೇ ದೇಶವು ಮತ್ತೊಂದು ದೇಶಗಳ ಅಧೀನಕ್ಕೆ ಒಳಪಡದೆ ಇದ್ರೆ ಅಂತ ವ್ಯವಸ್ಥೆಯನ್ನ ನಾವು ಸಾರ್ವಭೌಮತ್ವ ಅಂತ ಹೇಳ್ತೀವಿ. ಎಲ್ಲಾ ಅಂಶಗಳನ್ನ ಒಳಗೊಂಡಿರೋದನ್ನ ನಾವು ರಾಜ್ಯ ಅಂತ ಕರಿತೀವಿ. ಏನಂತ ಕರಿತೀವಿ? ರಾಜ್ಯ. ಶಾಸ್ತ್ರ ಅಂತಂದ್ರೆ ಅಧ್ಯಯನ. ಮತ್ತೆ ಆ ವಿಷಯದ ಕುರಿತಾಗಿ ನಾವು ಆಳವಾಗಿ ಅಧ್ಯಯನ ಮಾಡುವಂತದ್ದು ಅಲ್ವಾ? ಒಟ್ಟಾರೆಯಾಗಿ ನಾವು ರಾಜ್ಯಶಾಸ್ತ್ರ ಅಂತಂದ್ರೆ ಏನಂತ ಹೇಳ್ತೀವಿ ಅನ್ನೋದನ್ನ ನೋಡ್ತಾ ಹೋಗೋಣ. ಈಗ ರಾಜ್ಯದ ಸಮಸ್ತ ರಾಜಕೀಯ ಚಟುವಟಿಕೆಗಳನ್ನ ಕುರಿತು ಅಧ್ಯಯನ ಮಾಡೋದನ್ನ ರಾಜ್ಯಶಾಸ್ತ್ರ ಅಂತ ಕರಿತೀವಿ. ಸಮಸ್ತ ಚಟುವಟಿಕೆಗಳು ಅಂತಂದ್ರೆ ಏನ್ ಬರುತ್ತೆ ಇಲ್ಲಿ ಹೇಳಿ ನೋಡೋಣ. ಏನೇನ್ ನಡೀತಿರುತ್ತೆ ರಾಜ್ಯದಲ್ಲಿ? ರಾಜಕೀಯ ಚಟುವಟಿಕೆಗಳು, ಅದ್ಬಿಟ್ಟು ಸಾಧಾರಣವಾಗಿ ಬೇರೆ ಬೇರೆ ತರ ಚಟುವಟಿಕೆಗಳು. ವೆರಿ ಗುಡ್ ಅಲ್ವಾ? ಶೈಕ್ಷಣಿಕ ಚಟುವಟಿಕೆಗಳು ನಡೀತಿರುತ್ತೆ ಎಲ್ಲವನ್ನ. ಮತ್ತೆ ಆರ್ಥಿಕ ಚಟುವಟಿಕೆಗಳು, ನಮ್ಮ ರಾಜ್ಯದಲ್ಲಿ ಆರ್ಥಿಕ ವ್ಯವಸ್ಥೆ ಹೇಗಿರ್ಬೇಕು, ಮತ್ತೆ ಕೃಷಿ ಚಟುವಟಿಕೆಗಳು ಎಲ್ಲ ಸಮಸ್ತ ಅಂತ ಅಂದ್ರೆ ಎಲ್ಲವನ್ನು ಒಳಗೊಂಡಂತೆ ಅಧ್ಯಯನ ಮಾಡೋದನ್ನ ನಾವು ರಾಜ್ಯಶಾಸ್ತ್ರ ಅಂತ ಕರಿತೀವಿ. ಆದ್ರೆ ಈಗ ರಾಜ್ಯ ಪದದ ಪದೋತ್ಪತ್ತಿ, ರಾಜ್ಯ ಅನ್ನೋ ಪದ ಹೇಗೆ ಉಟ್ಕೊಂತು ಅಂತ ನೋಡೋಣ. ರಾಜ್ಯ ಎಂಬ ಪದವನ್ನ ನಾವು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು ಅಂತ ಅಂದ್ರೆ ಗ್ರೀಕ್ ದೇಶವನ್ನ ನಾವು ಎಲ್ಲಿ ಕಾಣ್ತೀವಿ? ಯಾವ ಗ್ರೀಕ್ ನಗರವನ್ನ ಯಾವ ದೇಶದಲ್ಲಿ ಕಾಣ್ತೀವಿ? ಯುರೋಪ್ ದೇಶದಲ್ಲಿ ಕಾಣ್ತೀವಿ ಅಲ್ವಾ? ವೆರಿ ಗುಡ್. ರಾಜ್ಯ ಎಂಬ ಪದವನ್ನ ನಾವು ಆಂಗ್ಲ ಭಾಷೆಯಲ್ಲಿ ಪಾಲಿಟಿಕ್ಸ್ ಎಂದು ಕರಿತೇವೆ. ಇದನ್ನ ಮೊದಲು ಬಳಸ್ತವ್ರು ಯಾರು ಅಂತ ಹೇಳಿದ್ರೆ ಗ್ರೀಕರು ಅಲ್ವಾ? ಪಾಲಿಟಿಕ್ಸ್ ಎಂಬ ಪದವು ಗ್ರೀಕ್ ಭಾಷೆಯ ಪೊಲೀಸ್ ಅಲ್ಲ, ಪೊಲೀಸ್ ಅಂದ್ರೆ ಆರಕ್ಷಕರು ಅಂತ ಬರುತ್ತೆ. ಪೊಲೀಸ್ ಎಂಬ ಪದದಿಂದ ಹುಟ್ಕೊಂಡಿದೆ. ಯಾವ ಪದದಿಂದ ಹುಟ್ಕೊಂಡಿದೆ? ಪೊಲೀಸ್ ಎಂಬ ಪದದಿಂದ.
ಉಟ್ಕೊಂಡಿದೆ ಅಲ್ವಾ? ಹಾಗಾದ್ರೆ ಈಗ ರಾಜ್ಯ ಎಂಬ ಪದ ಹೇಗ್ ಉಟ್ಕೊಂತು ಯಾರಾದ್ರೂ ಒಬ್ರು ಹೇಳ್ತೀರಾ? ಮ್ಯಾಮ್, ರಾಜ್ಯ ಎಂಬ ಪದವು ಗ್ರೀಕ್ ಭಾಷೆಯ ಪೊಲೀಸ್ ಎಂಬ ಪದದಿಂದ ಹುಟ್ಟಿದೆ. ಅಲ್ವಾ? ಅದು ಇಂಗ್ಲಿಷ್ ಅಲ್ಲಿ ಪಾಲಿಟಿಕ್ಸ್ ಅಂತಿದೆ. ಪಾಲಿಟಿಕ್ಸ್ ಅಂದ್ರೆ ಆಂಗ್ಲ ಭಾಷೆಯಲ್ಲಿ ಪಾಲಿಟಿಕ್ಸ್ ಅಂತೀವಿ. ಅದನ್ನ ಗ್ರೀಕ್ ಭಾಷೆಯಲ್ಲಿ ಪೊಲೀಸ್ ಎಂಬ ಪದದಿಂದ ನಾವು ರಾಜ್ಯ ಅವಾಗ್ಲೇ ಹೇಳ್ದಾಗೆ ರಾಜ್ಯದ ಸಮಸ್ತ ಚಟುವಟಿಕೆಗಳನ್ನ ಅಧ್ಯಯನ ಮಾಡೋದಕ್ಕೆ ನಾವು ರಾಜ್ಯಶಾಸ್ತ್ರ ಅಂತ ಹೇಳ್ತೀವಿ. ಆದ್ರೆ ಈ ಗ್ರೀಕಿನ ಒಂದು ನಗರ ರಾಜ್ಯ, ನಗರವೂ ಹೌದು ರಾಜ್ಯವೂ ಹೌದು ಅಲ್ವಾ? ಆ ಕಾರಣದಿಂದ ಸಮಸ್ತ ಚಟುವಟಿಕೆಗಳಿಗೂ ಈ ಗಳನ್ನ ಕುರಿತು ಅಧ್ಯಯನ ಮಾಡ್ತೀವಲ್ವಾ, ಹಾಗಾಗಿ ಇವರ ದೃಷ್ಟಿಯಲ್ಲಿ ನಗರ ರಾಜ್ಯ ಎಂಬ ಪದವನ್ನ ಬಳಸಿದ್ದಾರೆ. ಓಕೆನಾ? ಹಾಗಿದ್ರೆ ರಾಜ್ಯಶಾಸ್ತ್ರದ ಪಿತಾಮಹ ಯಾರು ನೋಡ್ತಾ ಹೋಗೋಣ, ಆಯ್ತಾ? ಯಾರು ಅಂತ ಗೊತ್ತಾ? ಓದಿದಿರಾ ಟೆಕ್ಸ್ಟ್ ಬುಕ್ ನ? ಎಸ್ ಮ್ಯಾಮ್, ಅರಿಸ್ಟಾಟಲ್. ನೋಡಿದೀರಾ ಅವ್ರನ್ನ? ಎಸ್ ಮ್ಯಾಮ್, ನೋಡಿದೀವಿ. ವೆರಿ ಗುಡ್. ಹಾಗಿದ್ರೆ ಇವರು ಯಾವ ಕೃತಿಯನ್ನ ಬರೀತಾರೆ? ಪಾಲಿಟಿಕ್ಸ್ ಎಂಬುದು ಅವ್ರ ಕೃತಿ. ವೆರಿ ಗುಡ್. ದಿ ಪಾಲಿಟಿಕ್ಸ್ ಎಂಬ ಕೃತಿಯನ್ನ ಕೂಡ ಇವರು ಬರೀತಾರೆ ಅಲ್ವಾ? ಸರಿ. ಹಾಗಿದ್ರೆ ಈ ಕೃತಿಯ ಬಗ್ಗೆ ನಾವು ಈ ಕೃತಿಯಲ್ಲಿ ಯಾವ್ಯಾವ ವಿಚಾರಗಳು ಚರ್ಚೆ ಆಯ್ತು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಹಾಗಿದ್ರೆ ಈ ತರಗತಿಯಲ್ಲಿ ನಾವ್ ಏನೇನ್ ತಿಳ್ಕೊಂಡ್ವಿ? ರಾಜ್ಯ ಅಂದ್ರೇನು, ರಾಜ್ಯಶಾಸ್ತ್ರದ ಪದೋತ್ಪತ್ತಿ, ಮತ್ತೆ ಅದು ಆಮೇಲೆ ಅರಿಸ್ಟಾಟಲ್ ಅವರು ಪಿತಾಮಹ, ರಾಜ್ಯಶಾಸ್ತ್ರದ ಪಿತಾಮಹ, ಮತ್ತು ಅವರ ಕೃತಿ ದ ಪಾಲಿಟಿಕ್ಸ್. ವೆರಿ ಗುಡ್. ಹಾಗಿದ್ರೆ ನಿಮ್ಗೆ ಒಂದಷ್ಟು ಹೋಮ್ ವರ್ಕ್ಗಳನ್ನ ಕೊಡ್ತೀನಿ. ಏನ್ ಗೊತ್ತಾ, ಮುಂದಿನ ತರಗತಿಗೆ ನೀವು ಬರುವಾಗ ನಮ್ಮ ಕರ್ನಾಟಕ ಯಾವ ಯಾವ ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚಿಕೊಂಡಿದೆ ಅನ್ನೋದನ್ನ ಪಟ್ಟಿ ಮಾಡ್ಕೊಂಡ್ ಬರ್ಬೇಕು. ಮತ್ತೆ ರಾಜ್ಯಶಾಸ್ತ್ರದ ಪ್ರಮುಖ ಚಿಂತಕರುಗಳ ಹೆಸರುಗಳನ್ನ ಪಟ್ಟಿ ಮಾಡ್ಕೊಬರ್ಬೇಕು. ಬರ್ತೀರಾ? ಎಸ್ ಮ್ಯಾಮ್, ಆಯ್ತು ಮ್ಯಾಮ್. ಓಕೆ, ವೆರಿ ಗುಡ್. ಹಾಗಿದ್ರೆ ಈ ಕ್ಲಾಸ್ ಎಲ್ಲಿಗೆ ಎಂಡ್ ಮಾಡೋಣ? ಎಸ್ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ವೆಲ್ಕಮ್. ಚೆನ್ನಾಗಿ ಓದಿ ಎಲ್ಲಾರು.